ಹೆಲೋ ನಮಸ್ಕಾರ, ನಾನು ಶ್ರೀನಿವಾಸ್ ಶರ್ಮಾ. ನೇಮ್ ಚೇಂಜ್ ತೆಲುಗು ಕನ್ಸಲ್ಟೆನ್ಸಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಕಳೆದ 16 ವರ್ಷಗಳಿಂದ 10,000ಕ್ಕೂ ಹೆಚ್ಚು ಕ್ಲೈಂಟ್ಗಳಿಗೆ ಸೇವೆ ಒದಗಿಸಿದ್ದೇನೆ. ಭಾರತ ಸರ್ಕಾರದ ಗೆಜೆಟ್ ಪ್ರಕಟಣೆಗೆ ಒಂದು ವೇಳೆ ನಿಮಗೆ ಒಂದು ಶಿಶು ಇದ್ದರೆ, ಅಂದರೆ ಚೈಲ್ಡ್ ಇದ್ದರೆ, ಅದರ ಜನನ ಪ್ರಮಾಣಪತ್ರ ಈಗಾಗಲೇ ಸಿದ್ಧವಾಗಿದೆ. ಜನನ ಪ್ರಮಾಣಪತ್ರ ನಿಮ್ಮ ಬಳಿ ಇದೆ, ಆದರೆ ನೀವು ಹೆಸರು ಬದಲಾಯಿಸೋಣ ಎಂದುಕೊಳ್ಳುತ್ತಿದ್ದೀರಿ. ಯಾವುದೋ ಒಂದು ಕಾರಣದಿಂದ ನಿಮಗೆ ಆ ಹೆಸರು ಇಷ್ಟವಾಗದಿರಬಹುದು, ಅಥವಾ ಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರ ಸಲಹೆಗಾರಿಕೆ ನಿಮಗೆ ಬದಲಾಯಿಸಿಕೊಳ್ಳಬಹುದು. ಅದರಿಂದ ಬದಲಾಯಿಸೋಣ ಎಂದುಕೊಳ್ಳಬಹುದು. ಕಾರಣ ಏನೇ ಇರಲಿ, ನಿಮಗೆ ಒಮ್ಮೆ ಜನನ ಪ್ರಮಾಣಪತ್ರ ಬಂದ ನಂತರ ಅದರಲ್ಲಿ ಯಾವುದೇ ಸಂಪಾದನೆಗಳು ನಡೆಯುವುದಿಲ್ಲ, ಯಾವುದೇ ತಿದ್ದುಪಡಿ ನಡೆಯುವುದಿಲ್ಲ. ಆದರೆ ಅಂತಹ ಪರಿಸ್ಥಿತಿಯಲ್ಲಿ, ಅಂದರೆ ಅಂತಹ ಪ್ರಕರಣದಲ್ಲಿ, ನೀವು ನಿಮ್ಮ ಮಗುವಿನ ಹೆಸರು ಬದಲಾಯಿಸಲು ಏನು ಮಾಡಬೇಕು? ಅದಕ್ಕೆ ಒಂದು ಮಾತ್ರ ಪರಿಹಾರವೆಂದರೆ ಗೆಜೆಟ್ ಪ್ರಕಟಣೆ ಮಾಡಬೇಕು. ಹೀಗಾಗಿ ರಾಜ್ಯ ಸರ್ಕಾರದ ಗೆಜೆಟ್ ಇದೆ, ಕೇಂದ್ರ ಸರ್ಕಾರದ ಗೆಜೆಟ್ ಇದೆ. ಆದರೆ ರಾಜ್ಯ ಸರ್ಕಾರಕ್ಕಿಂತ ಕೇಂದ್ರ ಸರ್ಕಾರದ ಗೆಜೆಟ್ ಬಹಳ ವೇಗವಾಗಿ ಸುಲಭ ಪ್ರಕ್ರಿಯೆ. ವಿಶ್ವದಾದ್ಯಂತ ಅದಕ್ಕೆ ಮಾನ್ಯತೆ ಇದೆ ಮತ್ತು ಅದನ್ನು ಗುರುತಿಸುತ್ತಾರೆ. ಪ್ಲಸ್ ನಾವು ಒದಗಿಸುವ ಸೇವೆಗಳು ಕೇಂದ್ರ ಸರ್ಕಾರದ ಗೆಜೆಟ್ ಪ್ರಕ್ರಿಯೆ. ಹಾಗಾದರೆ ನಿಮ್ಮ ಬಳಿ ಈಗಾಗಲೇ ಜನನ ಪ್ರಮಾಣಪತ್ರವಿದ್ದು, ನಿಮ್ಮ ಮಗುವಿನ ಜನನ ಪ್ರಮಾಣಪತ್ರದಲ್ಲಿ ಇರುವ ಹೆಸರನ್ನು ನೀವು ಬದಲಾಯಿಸಿಕೊಳ್ಳಲು ಬಯಸಿದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಪ್ಲಸ್ ನಿಮ್ಮಿಂದ ಬಂದ ವಿನಂತಿ, ನನ್ನ ಚಾನೆಲ್ ಅನ್ನು ಮೊದಲ ಬಾರಿಗೆ ಭೇಟಿ ಮಾಡಿದರೆ ಇದಕ್ಕೆ ಖಂಡಿತವಾಗಿಯೂ ಚಂದಾದಾರರಾಗಿ ಬೆಲ್ ಐಕಾನ್ ಒತ್ತಿ. ನಾನು ಡಾಕ್ಯುಮೆಂಟೇಶನ್ ಸಂಬಂಧಿತ ವಿಡಿಯೋಗಳನ್ನು ಮಾಡುತ್ತೇನೆ. ಹೊಸ ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತದೆ, ನೀವು ನನ್ನ ವಿಡಿಯೋಗಳನ್ನು ನೋಡಬಹುದು. ಹೀಗಾಗಿ ಈ ವಿಡಿಯೋದಲ್ಲಿ ನಾವು ಚರ್ಚಿಸೋದು ಏನೆಂದರೆ, ಜನನ ಪ್ರಮಾಣಪತ್ರ ಈಗಾಗಲೇ ಇದೆ, ಅದರಲ್ಲಿರುವ ಹೆಸರನ್ನು ನೀವು ಬದಲಾಯಿಸಿಕೊಳ್ಳಲು ಬಯಸಿದರೆ ಅದಕ್ಕೆ ನೀವು ಭಾರತ ಸರ್ಕಾರದ ಗೆಜೆಟ್ ಮಾಡುವುದು ಉತ್ತಮ. ಒಮ್ಮೆ ಗೆಜೆಟ್ ತಯಾರಾದ ನಂತರ ನೀವು ಭವಿಷ್ಯದಲ್ಲಿ ಎಲ್ಲಿಯಾದರೂ ಜನನ ಪ್ರಮಾಣಪತ್ರ ನೀಡಿದರೆ, ನೀವು ಅದಕ್ಕೆ ಜೊತೆಗೆ ಗೆಜೆಟ್ ಪ್ರತಿಯನ್ನು ನೀಡಿದರೆ, ಗೆಜೆಟ್ನಲ್ಲಿ ಯಾವ ಹೊಸ ಹೆಸರನ್ನು ಬರೆಯುತ್ತಾರೋ ಅದೇ ಹೆಸರು ಮಾನ್ಯವಾಗುತ್ತದೆ. ಗೆಜೆಟ್ ಒಮ್ಮೆ ಮಾಡಿದ ನಂತರ ಇದು ಸಂಪೂರ್ಣ ಜೀವನಾವಧಿಗೆ ಮಾನ್ಯವಾಗಿದೆ. ಅವಸರ ಮಾಡಬೇಕಾದ ಅಗತ್ಯವಿಲ್ಲ. ಪ್ಲಸ್ ಗ್ಯಾಜೆಟ್ ಎಂದರೆ ನೀವು ಪಾಸ್ಪೋರ್ಟ್, ವೀಸಾ, ಶಾಲೆಯ ಪ್ರವೇಶ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಖಾತೆ, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಎಲ್ಲಾ ರೀತಿಯ ಡಾಕ್ಯುಮೆಂಟ್ಗಳಿಗೆ ಗ್ಯಾಜೆಟ್ ಮಾನ್ಯವಾಗಿದೆ. ಅದಕ್ಕೆ ಕಾರಣ ಏನೆಂದರೆ, ನೀವು ಅಥವಾ ನಿಮ್ಮ ಮಕ್ಕಳ ಹೆಸರನ್ನು ಬದಲಾಯಿಸಲು ಬಯಸಿದರೆ ನೀವು ಗ್ಯಾಜೆಟ್ ಅಧಿಸೂಚನೆ ಮಾಡಿಸಿಕೊಳ್ಳಿ. ಆದರೆ ಕೆಲವು ವಿಷಯಗಳನ್ನು ನೀವು ಗಮನಿಸಬೇಕು. ಮೊದಲನೆಯದಾಗಿ, ಗ್ಯಾಜೆಟ್ಗೆ ಕೇವಲ ತಂದೆಯೇ ಅರ್ಜಿ ಸಲ್ಲಿಸಬಹುದು. ತಾಯಿ ವಿಚ್ಛೇದನ ಪಡೆದಿದ್ದರೆ ಮತ್ತು ವಿಚ್ಛೇದನ ಪ್ರಮಾಣಪತ್ರ ಹೊಂದಿದ್ದರೆ ಮತ್ತು ಮಕ್ಕಳ ಕಸ್ಟಡಿ ತಮಗಿದ್ದರೆ, ತಾಯಿ ಮಕ್ಕಳ ಹೆಸರಿನ ಬದಲಾವಣೆಗೆ ಅರ್ಜಿ ಸಲ್ಲಿಸಬಹುದು. ಇಲ್ಲದಿದ್ದರೆ ತಂದೆಯೇ ಹೆಸರಿನ ಬದಲಾವಣೆಗೆ ಅರ್ಜಿ ಸಲ್ಲಿಸಬಹುದು. ಎರಡನೆಯದಾಗಿ, ಕೆಲವು ಸಂದರ್ಭಗಳಲ್ಲಿ ಪತಿ ನಿಧನ ಹೊಂದುವುದು ಅಥವಾ ವಿಚ್ಛೇದನ ನಂತರ ತಾಯಿ ಎರಡನೇ ಮದುವೆ ಮಾಡಿಕೊಂಡು ಮಕ್ಕಳ ಹೆಸರನ್ನು ಹೊಸ ಸರ್ನೇಮ್ಗೆ ಬದಲಾಯಿಸಲು ಬಯಸುತ್ತಾರೆ, ಜೊತೆಗೆ ತಂದೆಯ ಹೆಸರನ್ನು ಬದಲಾಯಿಸಲು ಬಯಸುತ್ತಾರೆ. ಅದಕ್ಕೂ ಗ್ಯಾಜೆಟ್ ಮಾಡಬೇಕು. ಗ್ಯಾಜೆಟ್ ಪ್ರಕ್ರಿಯೆ ಸರಳವಾಗಿದೆ. ಒಂದು ಪ್ರಮಾಣ ಪತ್ರ ಮಾಡಿಸಿಕೊಳ್ಳಬೇಕು. ಪ್ರಕಟಣೆ ಇಲಾಖೆಯ ವೆಬ್ಸೈಟ್ನಲ್ಲಿ ಫಾರ್ಮ್ಗಳು ಲಭ್ಯವಿರುತ್ತವೆ, ಡೌನ್ಲೋಡ್ ಮಾಡಿ ಭರ್ತಿ ಮಾಡಿಕೊಳ್ಳಬೇಕು. ಅದಕ್ಕೆ ಒಂದು ಸಿಡಿ ತಯಾರಿಸಬೇಕು. ಡಿಪಾರ್ಟ್ಮೆಂಟ್ಗೆ ಕಳುಹಿಸುವುದು ಸಿಡಿ ತಯಾರಿಸಿಕೊಳ್ಳಬೇಕು. ನ್ಯೂಸ್ ಪೇಪರ್ನಲ್ಲಿ ಜಾಹೀರಾತು ನೀಡಬೇಕು. ಸರ್ಕಾರಿ ತಹಸೀಲ್ದಾರ್ ಶುಲ್ಕವನ್ನು ಆನ್ಲೈನ್ bharatcast.gov.in ವೆಬ್ಸೈಟ್ನಲ್ಲಿ ಹೋಗಿ ಅವರ ಶುಲ್ಕವನ್ನು ಠೇವಣಿ ಮಾಡಬೇಕು. ಈ ಎಲ್ಲ ಡಾಕ್ಯುಮೆಂಟ್ಗಳು ಮಕ್ಕಳ ತಹಸೀಲ್ದಾರ್ ಜನ್ಮ ಪ್ರಮಾಣಪತ್ರ ಅರ್ಜಿದಾರ, ಅಂದರೆ ತಾಯಿ ಅಥವಾ ತಂದೆ ಯಾರಾದರೂ ಅರ್ಜಿ ಸಲ್ಲಿಸಿದವರ ತಹಸೀಲ್ದಾರ್ ಆಧಾರ್ ಕಾರ್ಡ್, ಅದರ ತಹಸೀಲ್ದಾರ್ ವಿಳಾಸದ ಪ್ರೂಫ್ಗಳನ್ನು, ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸೇರಿಸಿ ನೀವು ಸರ್ಕಾರದ ಆಫ್ ಇಂಡಿಯಾ ಅವರ ಕಚೇರಿ ದೆಹಲಿಯಲ್ಲಿ ಇದೆ, ಪೋಸ್ಟ್ ಮೂಲಕ ಕಳುಹಿಸಬಹುದು, ಇಲ್ಲವೇ ವೈಯಕ್ತಿಕವಾಗಿ ಹೋಗಬಹುದು. ವೈಯಕ್ತಿಕವಾಗಿ ಹೋಗುವುದು ಕಡ್ಡಾಯವಲ್ಲ, ನೀವು ಪೋಸ್ಟ್ ಮೂಲಕ ಕಳುಹಿಸಬಹುದು. ಹೀಗೆಯೇ ಒಂದು ವೇಳೆ ನಿಮಗೆ ಅಥವಾ ನಿಮ್ಮ ಮಕ್ಕಳಲ್ಲಿ ಯಾರಾದರೂ ಇರಲಿ, ನೀವು ಅವರ ಹೆಸರುಗಳನ್ನು ಬದಲಾಯಿಸೋಣ ಎಂದುಕೊಂಡರೆ ನನ್ನ ಸೇವೆಗಳನ್ನು ಬಳಸೋಣ, ಅಂದರೆ ನೀವು ನನಗೆ ಈ ಪರದೆಯಲ್ಲಿ ಕಾಣಿಸುತ್ತಿರುವ ಸಂಖ್ಯೆಗೆ ನೀವು ನನಗೆ ವಾಟ್ಸ್ಆಪ್ ಮಾಡಬಹುದು. ನೀವು ಮಕ್ಕಳ ತಹಸೀಲ್ದಾರ್ ಜನ್ಮ ಪ್ರಮಾಣಪತ್ರ, ತಂದೆಯ ತಹಸೀಲ್ದಾರ್ ಆಧಾರ್ ಕಾರ್ಡ್ ಎರಡೂ ಬದಿಗಳ ಪ್ರತಿಯನ್ನು, ಪ್ಲಸ್ ಹೊಸ ಹೆಸರು ಏನು ಇಡೋಣ ಎಂದುಕೊಂಡಿದ್ದಾರೆ, ಈ ವಿವರಗಳನ್ನು ನನಗೆ ಕಳುಹಿಸಿದರೆ, ಹೆಚ್ಚಿನ ವಿವರಗಳು ಎಂದರೆ ಎಷ್ಟು ವೆಚ್ಚವಾಗುತ್ತದೆ, ಎಷ್ಟು ಸಮಯ ಬೇಕಾಗುತ್ತದೆ, ಇನ್ನೂ ಏನಾದರೂ ಹೆಚ್ಚುವರಿ ದಾಖಲೆಗಳು ಬೇಕೇ, ಆ ದಿನದಲ್ಲಿ ನೀವು ನನ್ನನ್ನು ಸಂಪರ್ಕಿಸಿದ ದಿನಗಳಲ್ಲಿ ಯಾವ ನಿಯಮಗಳು ಅನ್ವಯಿಸುತ್ತವೆ ಎಂಬುದರ ಪ್ರಕಾರ ನಾವು ಮಾರ್ಗದರ್ಶನ ನೀಡುತ್ತೇವೆ. ಈ ಸಂಪೂರ್ಣ ಪ್ರಕ್ರಿಯೆಗೆ ಸುಮಾರು 6 ರಿಂದ 8 ವಾರಗಳು ಬೇಕಾಗುತ್ತದೆ. ನನ್ನ ವಿಡಿಯೋ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದು ಮರೆತಬೇಡಿ.
ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಷ್ಟರಲ್ಲಿಯೇ ವಿದಾಯ. ನಮಸ್ಕಾರ.